ಅಂತ. CAG ರಿಪೋರ್ಟ್ ಪ್ರಕಾರ ಈಗ ಅಕ್ರಮವಾಗಿ ಆಸ್ತಿ ಸಂಗ್ರಹವನ್ನು ಈ KIADB ಮಾಡ್ತಾ ಇದೆ. ಅದು ಆ್ಯಕ್ಚುಲಿ ಪಂಚಾಯತ್ಗಳು ಮಾಡಬೇಕು, ಸ್ಪಷ್ಟ ಅದ, ಅದು ಮಾಡ್ತಾಯಿಲ್ಲ. ಯಾಕೆ ಹಿಂಗಾಗ್ಲಿಕ್ಕತ್ತದಪ್ಪ ಅಂದ್ರೆ ತಮ್ಮ ಕಾರ್ಯವ್ಯಾಪ್ತಿಯನ್ನು ಮೀರಿ ಹೋಗಿದ್ದರಿಂದಾಗೆ ವಿಶೇಷವಾಗಿ ಅಲ್ಲಿ ಈ ಕೈಗಾರಿಕೆಗಳಿಂದ ಬರುತ್ತದೆ. ಅಲ್ಲೇ ಇಲ್ಲ, ಅದು ಭಾಳ ಇಲ್ಲ, ಅದು ಪ್ರತಿಯೊಂದು ಹಳ್ಳಿಯಾಗ ಭಾಳ ಕೈಗಾರಿಕೆಗಳು ಬಂದವಪ್ಪ, ಅದೇನೋ ಆಗ್ಯಾವಂತಿಲ್ಲ. ಅಲ್ಲಿ ಅಗ್ರಿಕಲ್ಚರ್ ಆಧಾರಿತ ಇಂಡಸ್ಟ್ರಿ ಅಷ್ಟೇ ಬೆಳಿಬೇಕ್ರಿ, ಅದಿಲ್ಲ. ಯಾಕಂದ್ರೆ ಗಾಂಧಿನಿ ಫ್ಯಾಕ್ಟ್ರಿ ಆಗಬಹುದಾಗಿತ್ತು, ಬಟ್ಟೆ ಫ್ಯಾಕ್ಟ್ರಿಗಳು ಆಗ್ಬೋದಾಗಿತ್ತು. ಯಾಕಂದ್ರೆ ಅಲ್ಲಿ ಕಚ್ಚಾ ವಸ್ತು ಇರ್ತದೆ, ಅದು ತೊಗೊಂಡು ಮಾಡುವಂಥದ್ದು. ಅವು ಯಾವೂ ಇಲ್ಲಿ ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ಆಗ್ತಾವೆ. ಇನ್ನೊಂದು ಏನಪ್ಪ ಅಂತಂದ್ರೆ ಕಬ್ಬಿತ್ತಪ್ಪ ಅಂತಂದ್ರೆ ಬೆಲ್ಲ ತಯಾರು ಮಾಡುವಂಥ ಗಾನಗಳ ಮೇಲೆ ಟ್ಯಾಕ್ಸ್ ಯಾರು ಎಷ್ಟು ತೊಗೋತಾರೆ, ಏನು ಮಾಡ್ತಾರೆ, ಅದು ನಮ್ಗೆ ಗೊತ್ತಾಗೋದಿಲ್ಲ, ಬರೋದು ಇಲ್ಲ. ಹಿಂಗೆ ಈ ಪರಿಸ್ಥಿತಿ ದೇಶದ ಈ ನಮ್ಮ ಹಳ್ಳಿಗಳದಾಗ್ಯದ. ಹೀಗಾಗಿ ನಮ್ಮ ಹಳ್ಳಿಗಳೇನಪ್ಪ ಅಂದ್ರೆ ಸದಾ ಬಡತನದಲ್ಲಿರ್ತಾವೆ. ಅಲ್ಲಿ ಜನ ಏನು ಮಾಡ್ತಾರಪ್ಪ ಅಂದ್ರೆ ಉದ್ಯೋಗಕ್ಕಾಗಿ ಪಟ್ಟಣಕ್ಕೆ ಅಲ್ಲೇ ಇಲ್ಲೇ ಹೋಗ್ತಾರೆ ಪಾಪ. ಬೆಂಗಳೂರದ ಸಿಟಿಗೋ, ಕಲ್ಕತ್ತಾದ ಸಿಟಿಗೋ, ಬಾಂಬೆ ಅಂಥದಕ್ಕೂ ಅಲ್ಲಿ ಹೋಗಿ ಅಲ್ಲೇ ದಿನಗೂಲಿಗಳಾಗಿ ಕಟ್ಟಡ ಕಾರ್ಮಿಕರಾಗಿ ತಮ್ಮ ಬದುಕಲು ಸಾಗಿಸ್ತಾರೆ. ಅಲ್ಲೇನೋ ಕಟ್ಟಡ ಬಿಡ್ತಾರೆ, ಸತ್ತು ಹೋಗಿಬಿಡ್ತಾರೆ ಪಾಪ. ಅದಕ್ಕೆ ಸರ್ಕಾರ ಮತ್ತೇನೋ ಘೋಷಣೆ ಮಾಡ್ತದೆ. ಬರೀ ಘೋಷಣೆ ಆಗಬಾರ್ದು, ಪ್ರತಿಯೊಂದು ಹಳ್ಳಿನೂ ಅಲ್ಲಿ ಅವರ ಏನು ಅದಲ್ಲ ಉದ್ಯೋಗಗಳು ಅಥವಾ ಉದ್ಯಮಿಗಳು ಅಲ್ಲಿ ಬೆಳೆಯೋಂಗೆ ಮಾಡೋ ಜೊತೆಗೆ ಅದು ಟ್ಯಾಕ್ಸ್ ಅಲ್ಲೇ ಮುಟ್ಟುವಂಗೆ ಗ್ರಾಮ ಪಂಚಾಯತಿ ಸೇರೋಂಗೆ ಮಾಡಿದ್ರೆ ಒಂದಿಷ್ಟು ಅನುಕೂಲಗಳು ಹೆಚ್ಚಾಗ್ಬೋದು, ಸರ್ಕಾರಕ್ಕೂ ಬರ್ಡನ್ ಕಡಿಮೆ ಆಗ್ಬೋದು. ಆದರೆ ಇದೆಲ್ಲ ಇವ್ರು ಬೇಡಾಗಿದ್ದಾರೆ ಈ ಅಧಿಕಾರಿಗಳಿಗೆ. ಯಾಕಂತಂದ್ರೆ ಈ ಒಂದು ಏನು ಕಟ್ಟಡಗಳಾಗಿರ್ತಾವೆ ಮತ್ತೇನೂ ಆಗಿರ್ತಾವಲ್ಲ, ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ವಿಚಾರ ಮಾಡಿದಾಗ ಸಹಜವಾಗಿ ಹೌದಲ್ಲಪ್ಪ ಅಂತೇಳಿ. ಇಲ್ಲೇ ನೋಡಿರಿ, 2022 KIADBಯು ರೂಪಾಯಿ 19.65 ಕೋಟಿ ಮೊತ್ತದ ತೆರಿಗೆಯನ್ನು ಕೈಗಾರಿಕಾ ಘಟಕಗಳಿಂದ ಸಂಗ್ರಹಿಸಿದ್ದರು. ಎಷ್ಟು ಸಂಗ್ರಹ ಮಾಡಿದರೆ 19.65 ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ರು. ಸಂಬಂಧಿಸಿದ ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಮಾಡಿರಲಿಲ್ಲ. ಫಸ್ಟ್ ರಿಪೋರ್ಟ್ ಅದು CAG ಇಷ್ಟು ಸಂಗ್ರಹ ಮಾಡಿದ್ರು ಸಹಿತ 19.5 ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡಿದ್ರು. ಅದನ್ನು ಅಲ್ಲೇ ಪಂಚಾಯತ್ ಸರಿಸ್ಬೇಕಾಗಿತ್ತು, ಮಾಡಿದ್ರೆ ನಾವು ತೊಗೊಂಡೋಗ್ಬಿಟ್ರಂತ. ಅಂದ್ರೆ ಡೆವಲಪ್ಮೆಂಟ್ ಆಗಂದ್ರೆ ಹೆಂಗೆ ಆಗ್ತದೆ ರೀ? ಮುಂದೆ ಈ ಒಂದು ತಾಲೂಕು ಪಂಚಾಯತ್ ಆಯಿತು ಅಥವಾ ಜಿಲ್ಲಾ ಪಂಚಾಯತ್ ಆಯಿತು, ಇವೆಲ್ಲ ಅಧಿಕಾರಿಗಳಿದ್ದೇ ಇರ್ತಾರೆ. ಇವರೆಲ್ಲರೂ ಈ ಒಂದು ಟ್ಯಾಕ್ಸನ್ನು ತಮಗೆ ತೊಗೋಬೇಕು ಅನ್ನೋದು ಪ್ರಯತ್ನ ಮಾಡಲಿಲ್ಲ ಅಂತ. PDO ಆಗಿರ್ಬೋದು, ಅವ್ರ ಮೇಲಿನವ್ರಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಇವ್ರಾದ್ರು ಹೇಳಬೇಕಲ್ಲ, ಇಲ್ಲಪ್ಪ ಅಲ್ಲೇ ಇಂಡಸ್ಟ್ರಿ ಅದಾವೆ, ಅಲ್ಲೇ ಟ್ಯಾಕ್ಸ್ ಕಲೆಕ್ಷನ್ ಮಾಡಿಕೊಡ್ರು ಅಂತ. ಇಲ್ಲ, ನಾನು KIADB ಸಂಗ್ರಹ ಮಾಡ್ತದೆ. ಹೀಗಾಗಿ ಈ ಹಳ್ಳಿಗಳ ಒಂದೇನೋ ವಿಶೇಷ ತೆರಿಗೆಯನ್ನು ಕಲೆಕ್ಷನ್ ಇದ್ದ ಭಾಳ ಕಳಪೆ ಆಗ್ಯದ. ಯಾಕಂದರೆ ಅಲ್ಲಿ ಮನೆ ಕಟ್ಟಿದವ್ರು ಪಾಪ ಪಾಠಗಳು ಬರ್ತಾ ಇರ್ತದೆ, ತುಂಬಕ್ಕಾಗೋದಿಲ್ಲ. ನಳ ತೊಗೊಂಡಿರ್ತಾರೆ, ನೀರು ತುಂಬಕ್ಕಾಗಿರೋದಿಲ್ಲ. ಅವೆಲ್ಲ ನಳ ಗಂಡ್ರದ್ದು ಅವ್ರದ್ದು ಒಂದು ಸ್ವಲ್ಪ ಏನೋ ತೆರಿಗೆಯನ್ನು ಹಾಕಿ ತೆಗಿತಾರೆ, ಅದು ವಸೂಲಿ ಆಗೋದಿಲ್ಲ. ಅದು 75% ಆಗೋದು, ಬರೀ 30-35 ಆಗಲಿಕ್ಕೆ ಅಂತೇಳಿ ಫಸ್ಟ್ ಇವತ್ತು CAG ವರದಿ ಮಾಡ್ತಾಯಿದ್ದಾರೆ. CAG ಅವ್ರು ತಮ್ಮ ವರದಿ ಮೂಲಕ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲೇ ಎಲ್ಲ ಬೆಳೀತಾ ಇಲ್ಲ. ಇದ್ರ ಬಗ್ಗೆ ಕಟ್ಟಡ